ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಓಹ್ ನೋಡಿದೆ ನಾವು ವಾಷಿಂಗ್ ಕ್ಲೀನರ್ ವಾಷಿಂಗ್ ಪೌಡರ್ ನಿಮ್ಮ ಓಡ್ರ ನಮ್ಮಮ್ಮ ಇವತ್ತು ಏನು ಅಪರೂಪ ಕ್ಲೀನ್ ಮಾಡ್ತಾ ಇದ್ದಿ ಆಮೇಲೆ ಮುಂದಾಡಿಕೆ. ಗೈಸ್ ಬೆಳಗ್ಗೆನೇ ಕಾರೆಲ್ಲ ತೊಳೆದು ಪಳಪಳನಂಗೆ ಮಾಡಿ ತಂದಾಗೆ ತೊಳೆದಿರಲಿಲ್ಲ. ಮೊನ್ನೆ ತೊಳಿಬೇಕು ಅಂದ್ಕೊಂಡು ನೀರು ಬಿಟ್ಟಿರಲಿಲ್ಲ. ನೆನ್ನೆ ನೀರು ಬಿಟ್ಟಿರಲಿಲ್ಲ. ಮಳೆ ನೈಟ್ ಇದು ಮೊನ್ನೆ ನೈಟ್ ತಂದ ಕಾಲಿ ಕತ್ಲಾಗಿತ್ತು, ನೀರೇ ಬಿಟ್ಟಿರಲಿಲ್ಲ. ನೆನ್ನೆ ಬಾಳೆ ತಲೆ ಆ ಕಡೆ ಕತ್ತಲೆ. ನೆನ್ನೆ ವಾಯುವ್ಯ ದಿಕ್ಕಿಗೆ ಹೋಗಿದ್ದು, ಈ ಕಡೆ ಸೂರ್ಯ ಹುಟ್ಟಿದ್ರೆ ಈ ಕಡೆ ದಿಕ್ಕಿಗೆ ಹೋಗಿದ್ದು. ಇವತ್ತು ಈ ಕಡೆ ದಿಕ್ಕಿಗೆ ಹೋಗ್ಬೇಕು. ಒಳ್ಳೆ ಫುಲ್ ರೋಡಿ ಕಾಲರ್ ಶರ್ಟ್ ಹಾಕು ಹೆಂಗೆ ಹಂಗೆ ಬಿಚ್ಚಿದ್ದಿ ರೋಡಿ ಥರ. ನಾವು ಅಪ್ಪ ಕೀ ಕೊಡ್ತಾರೆ ಇಲ್ಲಪ್ಪ, ಕೀ ಎಲ್ಲಪ್ಪ ಎಲ್ಲ ಮತ್ತೆ ಇಲ್ಲಿ ಕಾಣ್ತಾನೆ ಇಲ್ಲ. ಕೀ ಇಲ್ಲಿ ಕನ ಇಲ್ಲಿ ಕೊಡ ಕೀನ ಕೀಲೆಸ್ಸು ಪುಷ್ಟ ಟಾಪ್ ಬಟನ್. ಹಾಂ ಅದೇನಪ್ಪ ಏನು ಅವಶ್ಯಕತೆ ಇಲ್ಲ, ಫುಲ್ ಆಗದೆ ಆದ್ರೂ ಇರಲಿ. ಹತ್ರಿ ಹೊತ್ತಪ್ಪ ಅವಳಿಗೆ ಎಲ್ಲ ನೀರ್ಗಾರ ಕಟ್ಬಿಟ್ಟು ಆಮೇಲೆ ಹೊಸ್ಕೊಂಡತ್ತು. ಓಹ್ ನೋಡ್ದೇನ್ರಿ ನೋಡಿ ಕಲಿಯಮ್ಮ ಅಪ್ಪನ ಮಗು ಕೈ ಮಕ್ಕಂಡು ದೊಡ್ಡವ್ರು ಬಿದ್ದಿಲ್ಲ ಕಣಪ್ಪ ನಿಂದು. ನಿನ್ ಡೋರ್ ಬಿದ್ದಿಲ್ಲ ನಂದ. ತೆಗ್ದ್ಬಿಟ್ಟು ಅರ್ಧ ಅಡಿ ಅಷ್ಟು ದೂರದಿಂದ ಬೇಡ ಇಷ್ಟು ತೆಗಿದ್ಯಾ ಇಲ್ಲಿ ಹಿಡ್ಕಂಡು ಇಷ್ಟು ಹಾಕು ಅಷ್ಟೇ ಡೋರ್ ಹಾಕೋದು. ಅವಳೆ ದನ ಹಾಕುರೆ ದನ ಹಾಕ್ತಂಗೆ ಆಗ್ತಿರ್ಲಿ ಅಂದ್ರೆ ಹಾಕೋದಿಲ್ಲ. ಬರೋಣ ಹುಷಾರು ತಾಯಕ ಹುಷಾರು. ವೆರಿ ಗುಡ್. ನೋಡಿ ಈ ತರ ಬೇಕು ತಾಯಕ ಹುಷಾರು. ಸರಿ ಆಯ್ತು ಬರೋಣ. ಬಾಯ್ 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 ಹೋಗ್ತೀವಿ. ಟೈಮು ಕರೆಕ್ಟಾಗಿ 8:48. ಊರು ಬಿಟ್ಟು 1 ಕಿಲೋಮೀಟರ್ ಬಂದ. ಇವತ್ತು ಈ ಕಡೆ ದಿಕ್ಕು ಕುಣಿಗಲ್ ದಿಕ್ಕು. ಇವತ್ತು ಎಷ್ಟು ಮನೆ ನಮ್ಮ ಐಸ್ ಇವತ್ತು ಒಂದಷ್ಟು ಮನೆಗಳು ಕೊಡಬೇಕು. ಈ ಕಡೆ ದಿಕ್ಕು ಇವತ್ತು ಕಂಪ್ಲೀಟ್ ಆಗ್ತದೆ. ಎಷ್ಟೊತ್ತಾದ್ರೂ ಪರವಾಗಿಲ್ಲ. ನೈಟ್ 10 ಗಂಟೆ ಆದರೂ ಇವತ್ತು ಕೊಡ್ತೀವಿ. ಆಮೇಲೆ ಫಸ್ಟ್ ಊರು ಸೌರಂತೆ ಮಹಾರಾಣಿಯವರಿಂದ ಆಜ್ಞೆ ಆಗಿದೆ. ಡ್ರೈವರ್ ಮಹಾರಾಣಿ ಆಜ್ಞೆ ಕೊಟ್ಟಂಗೆ ಹೋಗ್ಬೇಕಷ್ಟೇ. ಡ್ರೈವರ್ ನಾಶಕ್ಕೆ ಇಷ್ಟ ಕೊಡ್ಸಲ್ವೇನು? ನಿನ್ನೆ ಬಾಟ ಕಾಸು ಕೊಟ್ರೆ ನೀನೆ ಡ್ರೈವರ್ ಬಾಟ 1000 ರೂಪಾಯಿ. ಏಯ್ ಅದೆಲ್ಲ ಗೊತ್ತಿಲ್ಲ, ಅದು ಬಿಟ್ಬಿಟ್ಟು ಬೇರೆ ಕೆಲಸ ಇದು. ನಾನು ಡ್ರೈವರಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ನಿಮಗೆ. ಬೈಕ ಸುತ್ತಾಡೋಗ್ರಿ. ಓ ನೋಡಿದೆ ನಿನ್ನೆ ಕಾರಾಗೆ ಹೇಳ್ಬಿಟ್ಟು ರಾತ್ರಿ ಅಯ್ಯೋ ಆಗಲ್ಲಪ್ಪ ಸೊಂಟ ಕುಂಡಿ ಎಲ್ಲ ಹಂಗಿಂಗೆ ಹಿಡ್ಕೊಂಬಿಟ್ಟವಪ್ಪ. ಸ್ಕೂಟ್ರಾಗಿ ಬಿಸಿಲಲ್ಲಿ ಅಷ್ಟೇ ಒಣಗಿ ದಿನ 2 ಓಡಾಡ್ತಿ. ನೋಡಿ ನೆನ್ನೆ ಎಷ್ಟು ಕವರ್ ಆಯ್ತು. ನೀವು ಬೈಕಲ್ಲಿ ಆಗಿರೋ ಒಂದೇ ಸಾರೆ ಕುಂಟೆ ಒಂದೇ ಅಲ್ಲೇ 2 ಗಂಟೆ ಮಾಡಿರೋ ವಾಪಸ್ ಬರೋಷ್ಟಕ್ಕೆ. 7 ಗಂಟೆಗೆ ನಾಷ್ಟ ರೆಡಿನಾ? 7 ಗಂಟೆಗೆ ರೆಡಿ ಆಗಿ 7 ಗಂಟೆಗೆ ಯಾವತ್ತಿನ ನೋಡು. ನೀವೆಲ್ಲ ಜಲ್ದಿ 7:30 ಮನೆ ಬಿಡಬೇಕು. ಇಲ್ಲ ಅಲ್ಲ 8-9 ಗಂಟೆಗೆ 10 ನಿಮಿಷ ಅದೇ ಕೊಡ್ತಾರೆ. ಇವಾಗ ಹೈವೇ ಎತ್ಕೊಂಡ್ರೆ ಕಣ್ಣಿ ನೋಡೋದು ನಿಮ್ಮ ಸೋಲೋರ್ಗೆ. ಸ್ವಲ್ಪ ಊರು ಉಳತ್ರಲ್ಲ ನಿಧಾನಕ್ಕೆ ಅಡ್ಡಿ ಸಡ್ಡೆಯಿಂದ ಹೋಗ್ಬೇಕು. 9:15 ಸೋಲೋರು ಅರೈವ್ಡು. ಎಷ್ಟು ನಿಮಿಷ ಬಂದೆ? 10-20 ನಿಮಿಷ ಸೋಲೋರು. ಅರ್ಧ ಗಂಟೆಗೆ ಕರ್ಕೊಂಬಂದಿದ್ದೀನಿ. ಇದು ಮನೆಗೆ ಗೊತ್ತಾ? ಫೋನ್ ಮಾಡಿ ಕರ್ಕೊಬೇಕು ಗೊತ್ತಾ? ಹಬ್ಬ ಇವಾಗ ಒಂಚೂರು ಜೋಶ್ 1 ಗಂಟೆ ಮಗ್ತಾರೆ ತಿರ್ಗಾ ಎಲ್ಲಪ್ಪ. ಈಗ 25 ನಿಮಿಷ ಇವಾಗ ಹೆಂಗಪ್ಪ ಅಂತಂದ್ರೆ 25 ನಿಮಿಷ ಕರ್ಕೊಂಬಂದಿರ್ತೀನಿ. ಇವ್ರು ಅವ್ರ ಮನೆ ಹುಡುಗ ಅಡ್ರೆಸ್ ತಿಳ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗಿ 25 ನಿಮಿಷ ಮಾಡ್ತಾರೆ ಆ ಊರಿಂದ. ನೆನ್ನೆಯಿಂದ ಬರೀ ಹಂಗೆ ಟೈಮ್ ವೇಸ್ಟ್ ಆಗಿದ್ದು. ಇವತ್ತು ಇನ್ಮೇಲಿಂದ ಆಲ್ಮೋಸ್ಟ್ ಅಲ್ಲಿ ಒಂದು 50-90% ಗೊತ್ತು. ನೆನ್ನೆ ಎಲ್ಲ ನಮ್ಮ ಅಪ್ಪನ ಕಡೆ ಸಂಬಂಧ 90%. ಇವತ್ತು ಪೂರ್ತಿ ನಮ್ಮ ಅಮ್ಮನ ಕಡೆ ಸಂಬಂಧ ಅಲ್ವಲ್ವಾ? ಹಂಗೆ ಇದಕ್ಕೆ ಪೂರ್ತಿ ಅವರು ಈ ಕಡೆ ಇದಕ್ಕೆ ಪೂರ್ತಿ ಅವರೇನೆ. ಎಲ್ಲ ಹತ್ತತಾನೆ ಚಿಕ್ಕಾಯಿಂಪಾಳಿ ಪಕ್ಕಾಯಿಂಪಾಳಿ ಎಲ್ಲ ಇರೋದು ಮುಂದಕ್ಕಿನ ಹಂಗಾರೆ ಪರವಾಗಿಲ್ಲ. ನರಸಮ್ಮಜ್ಜಿ ಇವತ್ತಿನ ಫಸ್ಟ್ ಲೊಕೇಶನ್ನು ಮನೆಯದಾಯಿತು. ಸೋಲೂರು ಹತ್ರ ಅದು ಚಿಕ್ಕೈನಪಾಳ್ಯ ಅಂತೆ. ಫಸ್ಟ್ ಟೈಮ್ ಬಂದಿದ್ದು ನಾನು ಇವತ್ತು ಇಲ್ಲಿಗೂ. ಎಲ್ಲ ಫಸ್ಟ್ ಟೈಮೇನೆ. ಇವಾಗ ನೆಕ್ಸ್ಟ್ ಹೋಗೋ ಊರು ಮಾತ್ರ ಒಂದೊಂದ್ಸಲಿ ಬಂದಿರ್ತೀನಿ ಅಷ್ಟೇ. ಮುಗೀತಾ ಫಸ್ಟ್ ಜಾಗ ಚಿಕ್ಕೈನಪಾಳ್ಯ. ನೆಕ್ಸ್ಟ್ ಯಾವ ಪಾಳ್ಯ? ದೊಡ್ಡ ಐನಪಾಳ್ಯ ಇಲ್ವಾ? ಚಿಕ್ಕೈನಪಾಳ್ಯ ಒಂದೇನಾ? ದೊಡ್ಡ ಐನಪಾಳ್ಯ ಇಲ್ವಾ? ತಾತ ಯಾರಪ್ಪ ಅಂತ ನನ್ನ ತಾತ ನರಸಮ್ಮನ ಮೊಮ್ಮಗ, ತಾತ ಕಳಪ್ಪನ ಮೊಮ್ಮಗ ಅಂದೆ. ಅಜ್ಜಿ ಬಾಯ್ ಅಜ್ಜಿ. ಹಾ ಅಜ್ಜಿ ತಾತನ ಅಜ್ಜಿ. ಈ ಅಜ್ಜಿ ಕಡೆ ಸಂಬಂಧನ? ನರಸಮ್ಮ ಅಜ್ಜಿ ತಾತನ ಸಂಬಂಧನ? ಅಜ್ಜಿನೇನಾ? ಅಜ್ಜಿ ಸಂಬಂಧ ನಡಿ.
ಅಜ್ಜಿ ಪಾಪ ಯಾರಪ್ಪ ನೀವನ್ನೆಲ್ಲ ನೋಡಿಲ್ಲ ಅಂತದಿ. ಆಮೇಲೆ ನರ್ಸಮ್ಮ ಅಂತಿದಂಗೆ ಓ ಹೋ ಹೋ ಅಂದ್ರು. ಹೋ ಕಣಜ್ಜಿ ನಾನೇ ನರ್ಸಮ್ಮನ ಮೊಮ್ಮಗ ಕಣಜ್ಜಿ, ಕಾಳಪ್ಪನ ಹೆಸರು ಉಳಿಸ್ತಾ ಇರೋ ನಾನೇ ಅಂತಂದೆ. ಹೌದಾ ಏನೋ ಮಾಡಪ್ಪ ಮಾಡ್ತೀರ ಹುಡುಗರು ಅಂತಾರೆ. ಅಲ್ಲ ನೀನ್ ಆಲೆ ಎಂಟ್ರನ್ ಮುಂದ್ಕೊಬಿಟ್ಟಿದ್ದಿ ಅಂತೆ ನೋಡಿ ಹೆಂಗ್ ಕೂತಿರ ನೋಡ್ರಿ ಇಲ್ಲಿ ಸಿಂಹಾಸನ ಮೇಲೆ ಕೂತಿರೋದು. ಓಹೋ ಹೋ ಹೋ ಸಿಂಹಾಸನ ಯಾಕೆ ತಿಕ್ಲದ್ದಂಗ ಹೋಗದ ನೀವು ಉದ್ದೇಶಕ್ಕೆ ಮಗನ್ ಕಾರ ಕೂತಿರೋ ಸಿಂಹಾಸನ ಮೇಲೆ. ನನ್ ಕಾರ್ ಅಲ್ಲಪ್ಪ ಇದು ಬಾಡಿಗೆ ಕಾರು. ವಸಂತಮ್ಮ ನೀನ್ ತವ್ರ ಮನೆ ಬಂದಿದ್ದಾಯ್ತಾ? ಕೊಟ್ಕೊಂಡು ನೋಡ್ಬೋದು. ಓಡಾಗ ನೀನ್ ತವ್ರ ಮನೆ ನೈಕಾರ ನೀನೇ ಕೊಟ್ಕೊಂಡು ಬರ್ಬೇಕು. ಓಡಾಗಪ್ಪ ಇದ್ಪಾವ್ ಓರಪ್ಪ ಜಲ್ದಿ ಓರಪ್ಪ. ಏನಪ್ಪ ಅಂದ್ಕೊಂತೀರ? ಏಯ್ ಹೋಗಪ್ಪ ಹೋಗ ಕೊಟ್ಪಾರಪ್ಪ ಜೊತೆಗೆ ಹೋಗಿ. ಗೈಸ್ ನಮ್ಮ ಅಜ್ಜಿ ಮನೆ ಅಲ್ಲೇ ಇದೆ. ನಮ್ಮ ಅಜ್ಜಿ ಊರಾಗದೆ, ಮನೆ ಖಾಲಿ ಬೀಗ ಹಾಕದೆ ನೋಡ್ರಿ, ಅಲ್ಲೇ ಕಾಣ್ತಾ ಇದೆ. ಅದೇ ಮನೆ ನಮ್ಮ ಅಜ್ಜಿದು, ಹನುಮಕ್ಕನ ಮನೆ ಅದೇನೆ. ಇವಾಗ ಬೀಗ ಹಾಕದೆ, ಯಾರು ಇಲ್ಲ ಅಲ್ಲಿ. ಆಯ್ತಾ ಬಾಯ್ ಹೇಳಿದ್ರ ಅಕ್ಕ ಮಿಸ್ ಮಾಡ್ದೆ ಶುಕ್ರವಾರನೇ. ಅದಕ್ಕೆ ಯಾವ್ದೋ ಎಲ್ಲ ಒಂದೇ ಬಾರಮ್ಮ. ಹಾಂ ಗೈಸ್ ಇವಾಗ ಕುಣಿಗಲ್ಲಿ ಬಂದಿದ್ದೀವಿ. ಕುಣಿಗಲ್ಲಿ ನಾವು ಮನೆ ಕೊಡಬೇಕು, ಮತ್ತು ಇನ್ನೊಬ್ಬರು ನಮ್ಗೆ ಗೊತ್ತಿರೋ ಒಬ್ಬರು ಪರಿಚಯದವರು ಅವರೇ. ಅವರು ಹೋಟೆಲ್ ಮನೆ ಎರಡು ಒಂದೇ ಮಾಡ್ಕೊಂಡವ್ರೆ. ಇಲ್ಲೇ ಮನೆ ಮುಂದೆ ಎಲ್ಲ ಫುಲ್ ಹೋಟ್ಲು, ಇಲ್ಲಿಂದ ಅಲ್ಲೇ ಗಂಟೆ ಹೋಟ್ಲು. ಅವ್ರಿಗೆ ಮಾತಾಡ್ಸ್ಕೊಂಡು ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಹೋಗಬೇಕು. ಊಟನೂ ಇಲ್ಲೇ ಆಗೋಯ್ತು, ಮಸಾಲೆ ದೋಸೆ ಕೊಡಿಸಿದ್ರು ನೋಡಿರಿ. ಯಾವ ಥರ ಆಯ್ತು ಹೋಟ್ಲು ಸರ್. ಹೋಟ್ಲು ಮೊದಲು ಸೈಕಲ್ ಮಾಡ್ಕೊಂಡವ್ರೆ. ಅಕ್ಕ ಲೇಟಾಗಿ ಸಿಕ್ಕಾಪಟ್ಟೆ. ಇವರೇ ಅಕ್ಕ ಹೊಸ ಪರಿಚಯ, ಇವರೇ ಅಕ್ಕ ಇವರೇ ಬಣ್ಣ. ಹಾಯ್ ಬಂದಾಗ ಲೇಟಾಗಿ ಸಿಕ್ಕಾಪಟ್ಟೆ. ಬರಮ್ಮ ಕೊಡಮ್ಮ ಜಲ್ದಿ ಕೊಡಮ್ಮ. ಮಿಸ್ ಮಾಡ್ದಂಗೆ ಅಕ್ಕ ನೀವು ಹೋಗ್ಬೇಕು. ಎಲ್ಲ ಹೊಗಡಿದ ಮಕ್ಕಳು ಎಲ್ಲ 10 ನಾಳೆ ನೆಕ್ಸ್ಟ್ ಮಂತು. 2 ದಿವಸ ಬರ್ರಿ, ನೈಟು ಡೇ 2 ಟೈಮನು. ಖುಷಿ ಆಯಿತು ಊಟ ಊಟಕ್ಕೆ. ವೆಜ್ಜೇ ತಿಂದಿರೋದು, ನಾನ್ ವೆಜ್ ಅಲ್ಲ. ಅಕ್ಕ ಮಿಸ್ ಮಾಡ್ದಂಗೆ ಬರ್ರಿ. ಸರಿ ಆಯ್ತಕ್ಕ. 6 hours later. ಯಪ್ಪ ಇವತ್ತೊಂಚೂರು 6 ಗಂಟೆಗೆ ಹೋಗ್ಬಿಟ್ಟಿದ್ದೀವಿ. ಇದೆಲ್ಲ ಮಗ ಜಲ್ದಿ ಅಗೋ ಹೋಗೋದು ಬಾಳೆ ಸ್ಟಾಕು ನೋಡ್ರಿ ಇಲ್ಲ ಹೆಂಗವೆ. ಅದು ಬಿಸಿಲು ಇಕ್ಕದೆ ಎಲ್ಲ ಬಡತದೆ. ನೀನು ಕಡೆ ಬೈ ಮುರಿತಿ. ಇನ್ನೊಂದು ಎರಡು ಕೊಡ್ತು. ಹಾಂ ಯಾವ ಇನ್ನೊಂದು ಸಂಬಂಧ ಇದು ತನ್ವಿಗೆ. ಓಹೋ ಎಲ್ಲ ಬೆಣ್ಣೆ ಬಿಸ್ಕೆಟ್ ಆಗದೆ. ಫ್ರಿಜ್ಜೆ ಬಿಟ್ಟು ಗಟ್ಟಿ ಆದ್ಮೇಲೆ ಕೊಡೋರಿಗೆ. ಬರೀ ಆಯ್ತು ತಾಯಿ ಎತ್ತೋದ್ರು. ಹೆಂಗಿದ್ರೆ ಹೆಣ್ಮಕ್ಳ ಚೆನ್ನಾಗಿ ನೋಡ್ಕೊಂಡ ತಂಗಿಯಮ್ಮನ. ತಂಗಿಯಮ್ಮ ಅಮ್ಮಗಳನ್ನ ನನ್ ಕೈ ನೋಡ್ಕೊಳಕಾಯ್ತದ ಬರವ. ಯಾಕೆ ಇನ್ನೇನು ವಯಸ್ಸಾಗೋಯ್ತಲ್ಲ. ಹೆಂಗಿತ್ತು ದಿನ ಅಡಿಗೆ ಏನ್ ಮಾಡಿಕೊಡ್ತು? ಅನ್ನ ಸಾರ್ ಮಾಡಿಕಿದ್ಲ. ಇಟ್ಟು ಮಾಡ್ಕೊಂಡು ನೋಡೋದಲ್ವಾ? ಈಗ ಮಾಡ್ತಾನ. ಹೋಗ್ರಿ ನಿಮ್ಗೆ ಯಾರು ಹೇಳ್ತಾರೆ, ಬುದ್ಧಿಗಿಲ್ಲ ನನಗೆ. ಓ ನೋಡ್ದೆ ಕಣವ ಕೈಸ್ ಆಯಿತು. ಇವತ್ತು ಇನ್ವಿಟೇಷನ್ ಕತೆ. ನೆಕ್ಸ್ಟ್ ನನ್ನ ತಂಗಿ ಮುದ್ದೆ ತೊಳ್ಸಿಕೊಳ್ಳೆ, ಊಟ ಕರಿತಾವ್ರೆ, ಬಂದು ಮಲ್ಗದೆ ಕೆಲಸ. ನೀನು ಮಾಡ್ದ ಅವಳು ಮಾಡ್ದ ತಾಯಿ ಊಟ ಅಡುಗೆ ಬೇಕು. ಎಷ್ಟು ದಿವಸ ಮಾಡ್ತೀವಿ ಬಾ, ಎಷ್ಟು ದಿವಸ ಮಾಡ್ತೀವಿ ಇಲ್ಲ ತೊಳಸ್ಕೊಂಡು ಸಿಕ್ಕೋ ಬಾ ಉಂಡುಂಡೆ ಮಟ್ಯಾಕ ಕಾತಿಲ್ಲ ಒಳ್ಳೆ ಕಾಳೊಳಗೆ. ಯಾಕಜ್ಜಿ ಅಂತಿ ನಾನು ತಿನ್ನಪ್ಪ. ನಾನು ಇವತ್ತು ತಿನ್ನಲ್ಲ ಮತ್ತೀಗ. ನನ್ಗೇನಾಗಲ್ಲ, ನಾನು ಮದುವೆ ತಿನ್ನಲ್ಲ ಅವಳು. ಮಾಡ್ಲೇಬಾರ್ದು ಮನೇಲಿ. ನನಗೋದ್ರೆ ಸಂಬಂಧ ಇಲ್ಲ. ಆಚೆ ತಿನ್ಬೋದಾ? ಆಚೆ ತಿನ್ಬೋದಾ? ಎಲ್ಲ ಮಾಡಿದ್ರು. ಶಾಸ್ತ್ರದ ಬಗ್ಗೆನೇ ಗೊತ್ತಿಲ್ಲ ನಿಂಗೆ. ಹೇಳು ರೂಲ್ಸ್ ಹೆಂಗೆ ಅಂತ ನಮ್ಮ ಜನಕ್ಕೆ ಹೇಳು. ಫಸ್ಟ್ ಏನೇನು ಮಾಡಬೇಕು ಅಷ್ಟನ್ನ ಮಾಡಬೇಕು. ಹಾಂ ಆಮೇಲೆ ನೋಡೋದಿ ಶಾಸ್ತ್ರನೇ ಗೊತ್ತಿಲ್ಲ. ನೀನ್ ಎಷ್ಟು ಮದುವೆ ಮಾಡಿದ್ಯಾ? 2 ಮಕ್ಳು ಮದುವೆ ಮಾಡಿದ್ಯಾ? ಹೇಳು ನಿಂದೆಲ್ಲ ಶಾಸ್ತ್ರ. ಈಗ ಹೇಳ್ದಂಗೆ ಅದನ್ನ ಮಾಡೋದು. ಒಳ್ಳೆಯ ಮಗಳು ಜಳಕ್ ಬಿದ್ದವ್ರೆ. ಏನಕ್ಕಿಲ್ಲ, ಯಾವಾಗ ಏನೇನ್ ಮಾಡೋದು. ಅದು ಭತ್ತ ಇದ್ರೆ ಕುಟ್ಬಿಟ್ಟು ತಗೊಂಡು ಹೋಗ್ಬೋದು ಅರ್ಧಂಬರ್ಧನ. ಅವ್ರು ಅಲ್ಲೇ ತಂದಿದ್ರ ಅವರು. ಇಲ್ಲೂ 3 ರೇಟ್ ಹಾಕಿಸ್ಬೋದಾಗಿತ್ತು. ಹಾಕ್ಸ್ರಿ, ಎಲ್ಲ ಮಾಡ್ರಿ. ಮಾಡೋಣ, ಎಲ್ಲ ಮಾಡ್ಬೇಕು, ಒಂದು ಬಿಡೋಣ. ಮಾಡೋಣ ಭತ್ತ ಇಸ್ಕೋಬೋಗ. ಬೇಡ ಅಂದೆ. ಭತ್ತ ಬುಕ್ ಮಾಡ್ತೀನಿ. ಏನೇನ್ ಬೇಕು ಹೇಳೋದು ಎಲ್ಲ ನಾನ್ ತಗೋತೀನಿ. ಇವ್ರಿಗೇನೋ ಹೇಳಕೋಬೇಡ. ಇವ್ ಸುಮ್ನೆ ಅವ್ರು ಅಷ್ಟೇ ಆಜ್ಞೆ ಮಾಡ್ತಾರೆ ಅಷ್ಟೇನೆ. ನಾನು ಈಗ ಅಲ್ಲಿ ನನ್ ಮಗಳು ಹೇಳಿದ್ದೆ ನಂದು ಅಷ್ಟೇ, ಇನ್ನೇನು ಮಾಡಂಗಿಲ್ಲ. ಹಂಗೆ ಮಾಡಿದ್ದು. ಯಾಕಮ್ಮ ಮಾತ್ರ ಹಂಗೆ ಗಣಪ ಮಾಡೋದಲ್ಲ. ಇನ್ನೇನ್ ಮಾಡ್ತಾರೆ, ಭತ್ತ ಕುಟ್ಬೇಕು,
5 ಜನ ಮುತ್ತೈದೆಯರು ಅರ್ಶನ ಹಚ್ಬೇಕು, ಹ್ಮ್. ಸಾಕ್ಷಿ ಇಕ್ಬೇಕು. ಆಮೇಲೆ ನಿಮ್ಮ ಮಾವ ಕಳಸ ಪೂಜೆ ಮಾಡಿದ್ದಾಗ ನಿಮ್ಮ ಮಾವ ತಾಲಿ ಕಟ್ಟಬೇಕು, ಕಾಲಂಗ್ರ ಇಕ್ಬೇಕು. ನಿಮ್ಮ ಮಾವ ಇಲ್ಲಿ ಕುಂಡ್ರಿಸಿ ತಾಲಿ ಮಾಮನೆ ಕಟ್ತದ ಅಲ್ಲ ಉಟ್ತಾಲಿ ನಾವು ತಂದಿರೋದು. ಎಲ್ಗ ಅದನ್ನ ಏನ್ ಮಾಡ್ಬೇಕು? ಇಲ್ಲಿ ತಂದಿರೋದು ನೀವ್ ತಂದಿರೋದು ಕಟ್ಬೇಕು ಮಾಮ. ಹೌದಾ ಆತರನ? ಗಂಡ ತಂದಿರೋದು ಅಲ್ಲಿ ಕಟ್ಕತಾರ ಅವ್ರು. ಯಾವ್ದೋ ಇದನ್ನ ಉಡ್ತಾಲಿ ಅಂತಾರ ಇದು ಅಲ್ಲ ಕಣಮ್ಮ, ಏನೋ ಒಂದ್ ಈ ತರ ತಾಲಿ ಬೋಲಾಸ್ನಾಗದೆ ಅದ್ ಯಾವ್ದೋ ಫಿಲಮ್ ಎಮ್ಮೆ ಕಟ್ತಾರಲ್ಲ ತಾಲಿ ಹಾ? ಇದು ಜಾಟೆ ಇದ್ದಂಗ ನೋಡ ಅದೇ ಮೋಕ್ಷ ನಮ್ಗೆ. ಇವಾಗ ತಾಲಿ ಹೆಂಗ್ ನೋಡಿ ಗುಂಡು ಬಂದ ಕಣ್ಣಿಗೆ ಗುಡ್ಡೆ ಬಂದ ಬರ್ತವೆ. ಇವಾಗ ಈಗ ನೋಡಿ ಎಂತ ಕಟ್ಟಿದಿ ಚೇಂಜ್ ಮಾಡ್ಸಪ್ಪ. ವಸಂತಮ್ಮ ಪಟ್ರು ಒಂದ್ ತಾಲಿ ಚೈನು ತಾಲಿ ಎಲ್ಲ ಮೂರವೇ ನಾವು ಕಾಸಿನ ಸರ. ಅಯ್ಯಪ್ಪ ಕಡೆದ್ ಕೊಟ್ಟಿದ್ದ ನಿಮ್ ತಾತ. ತಾಯಿ ಇವ್ರದ್ದು ಇನ್ನೊಂದ್ಸರಿ ಮದ್ವೆ ಬಿತ್ತದಲ್ಲ, ಯಾವತ್ತು ಆನಿವರ್ಸರಿ 6ನೇ ತಾರೀಕು ಗೈಸ್, ಜೂನ್ 6ಕ್ಕೆ ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿ. ಹೊಸ ತಾಲಿ ಕೊಡ್ಸ್ಬಿಟ್ಟು ಇದ್ ಮಾಡ್ತೀನಿ ನಾನು. ಅದು ಎಷ್ಟಾದ್ರೂ ಪರವಾಗಿಲ್ಲ. 7ನೇ ತಾರೀಕು ಗೈಸ್ ವಸಂತಮ್ಮಂದು ಇದು ಏನ್ ಹೇಳ್ರಿ ಆನಿವರ್ಸರಿ 2002 ಇಸ್ವಿ 7ನೇ ತಾರೀಕು 6ನೇ ತಿಂಗಳು ಆನಿವರ್ಸರಿ ಮಾಡ್ತೀನಿ. ಅವಾಗ ನಾ ಅಮ್ಮಂಗೆ ಹೊಸ ತಾಲಿ ಇದು ಸರ ಚಿನ್ನದ ಸರ. ಅದು ಸಾಲ ಮಾಡೋರು ಪರವಾಗಿಲ್ಲ, ಇವತ್ತು ಮಾತು ಕೊಡ್ತಾ ಇದ್ದೀನಿ. ನಿಂಗೊಂದು ಚಿನ್ನದ್ದು ಚೈನು ತಾಲಿ. ಅಪ್ಪ ನಿನ್ ತಾಲಿ ಕೊಡ್ಸಪ್ಪ ಸಾಕು. ಆ ಗುಂಡು ಸರ ನಾನು ಮಾಡಿಸ್ತೀನಿ. ಮಗನ ಇಲ್ದವೇ ಮಾತಾಡ್ತೀನಿ. ಗುರುವಾರ ಪ್ರಥಮ ಶಾಸ್ತ್ರ ಉಳಿದಿನ ಬೆಳಗ್ಗೆ 9 ಮಿಥುನ ಲಗ್ನದಲ್ಲಿ. ಕರೆಕ್ಟ್ ತಾಲಿ ಕಟ್ಟಿದ ಯಾವತ್ತಪ್ಪ ನೀನು? 6ನೇ ತಾರೀಕ 6-7 2 ದಿವಸ ಆಯ್ತು. ಇಲ್ಲಿ ಫಸ್ಟು ತಾಲಿ ಕಟ್ಬಿಟ್ಟವ್ರೆ, ಆಮೇಲೆ ಫೋಟೋ ಹೊಡ್ಸಿರೋದು ಇವರು. ಉಲ್ಟಾ ಮಾಡ್ಸವ್ರೆ. ನಮ್ ಕಡೆ ಫಸ್ಟ್ ರಿಸೆಪ್ಷನ್, ಇವತ್ತಿನ ಕಾಲದಲ್ಲಿ ರಿಸೆಪ್ಷನ್, ಆಮೇಲೆ ತಾಲಿ ಕಟ್ಟೋದು. ನೀವು ಫಸ್ಟ್ ತಾಲಿ ಕಟ್ಬಿಟ್ಟಿದ್ದೀರಾ. ಸ್ವಸ್ತಿ ಸ್ತ್ರೀ ಭಾನು ಸಂವತ್ಸರ ವೈಶಾಖ ಬಹುಳ ಏನನ್ನ ಬರ್ತಾರಪ್ಪ. 6/6/2000 ಗುರುವಾರ. ಪ್ರಥಮ ಶಾಸ್ತ್ರ ಅಂದ್ರೆ ರಿಸೆಪ್ಷನ್. ದ್ವಾಸಿ ಶುಕ್ರವಾರ 7/2002ನೇ ಶುಭ ದಿನ ಬೆಳಗ್ಗೆ 8:58 ಮಿಥುನ ಲಗ್ನದಲ್ಲಿ. ನಿಂದು ಮಿಥುನ ಲಗ್ನ ಅಲ್ವಾ? ನೋಡ್ದೇನ್ರಿ ಅಮ್ಮ ಮಗಳದ್ದು ಒಂದೇ ಲಗ್ನ. ಆಮೇಲೆ 7/6/2002ನೇ ಶುಭ ದಿನ. ಯಾರು ಅನ್ಕೊಂಡಿದ್ದು? ನಮ್ಮ ಅಪ್ಪ ಅಮ್ಮದ್ ಗಾಯ್ಸ್ ನೋಡ್ರಿ. ನಮ್ಮ ಅಪ್ಪ ಅಮ್ಮಂದು 2002 ಅಂತಂದ್ರೆ ಇವಾಗ 2026 24 ವರ್ಷದ ಹಳೇದು ಇದು ಲಗ್ನ ಪತ್ರಿಕೆ. ಶ್ರೀ ಭೈರವೇಶ್ವರ ಸ್ವಾಮಿ ಪ್ರಸನ್ನ, ನಮ್ಮ ಕಾಲಭೈರವ. ಇದಾದ್ಮೇಲೆ ಆಂಜನೇಯ ಇವ್ರು ಬಾಸು. ಶಿವಜ್ಯೋತಿ ಪಣದ ಶ್ರೀಮತಿ ನರಸಮ್ಮ ಮತ್ತು ಶ್ರೀ ಬಿ ಕೆ ಉಲ್ಲಯ್ಯ ಶೆಟ್ಟರವರು. ಇವರು ಚಿಕ್ಕಪ್ಪ ಚಿಕ್ಕಮ್ಮನ. ಉಲ್ಲಯ್ಯ ಶೆಟ್ಟರು ನರಸಮ್ಮ, ಮಹಾರಾಷ್ಟ್ರ ಬೀದಿ ಎಡೆಪೇಟೆ ನೆಲಮಂಗಲ ಟೌನು. ಶಿವಜ್ಯೋತಿ ಪಣದ ಶ್ರೀ ಪುಟ್ಟಯ್ಯ ಶೆಟ್ಟರು. ಯಾರು ಪುಟ್ಟಯ್ಯ ಶೆಟ್ಟರು? ಪುಟ್ಟಯ್ಯ ಅಂದ್ರೆ ಯಾರು? ಪುಟ್ಟಯ್ಯ ಶೆಟ್ಟರು ನಾರ್ಸಂದ್ರ, ಕುದೂರು ಹೋಬಳಿ, ಮಾಗಡಿ ತಾಲೂಕು. ಇವರು ಮಾಡೋ ವಿಜ್ಞಾಪನೆಗಳು ಹೂಕು ಸಾಂಪ್ರತ. ಸ್ವಸ್ತಿ ಶ್ರೀ ಚಿತ್ರಭಾನು ಸಂವತ್ಸರ ವೈಶಾಖ ಬಹುಳ ಏಕಾದಶಿ ತಾರೀಕು 6/6/2002ನೇ ಗುರುವಾರ ಪ್ರಥಮ ಶಾಸ್ತ್ರ. ಹಂಗಂದ್ರೆ ನಾವು ಪ್ರಥಮ ಶಾಸ್ತ್ರ ಅಂದ್ರೆ ಯಾವುದೇ ತಿಂಗಳು ಉಟ್ಬಿಡ್ತಾರ. 1 ವರ್ಷ ಆದ್ಮೇಲೆ ಕರೆಕ್ಟ್ ಆಗಿ ಇವ್ರು ಮದುವೆ ಆಗಿ ತಿಂಗಳು 1 ವರ್ಷ ಕರೆಕ್ಟ್ ಕೊಟ್ಟಿದ್ದೀನಿ. ಮದುವೆ ತಿಂಗಳೇ ಹುಡ್ದೆ. ನೀನೊಂದು ತಿಂಗಳು ಹಿಂದೆ ಹುಡ್ದೆ. ನಾನು ಮದುವೆ ಆಗಿ ತಿಂಗಳು ಹುಡ್ದೆ. ಜೂನ್ ಹುಡ್ತೀನಿ. ನೀನು ಮೇ ನಲ್ಲಿ ಹುಡ್ಬಿಟ್ಟಿದ್ದಿ. ಆಮೇಲೆ 1 ವರ್ಷಕ್ಕೆ 2002, ನಾನು 2003. ನಾನು 1 ವರ್ಷ ಕರೆಕ್ಟ್ ಕೊಟ್ಟಿದ್ದೀನಿ. 1 ವರ್ಷ ನೀವು ಮದುವೆ ಆಗಿ 1 ವರ್ಷ 7 ಕರೆಕ್ಟ್ ಮದುವೆ ಆಗಿ 1 ವರ್ಷ 15 ದಿವಸ ಕೊಟ್ಟಿದ್ದೀನಿ ನೋಡು. ಕರೆಕ್ಟ್ 1 ವರ್ಷ 15 ದಿವಸಕ್ಕೆ. ನಾನು 2 ವರ್ಷ ಹುಟ್ಟಿರೋದು. 2 ವರ್ಷ ತಾನೇ ಗ್ಯಾಪು. ಈ ದಿನ ಶುಭ ಬೆಳಗ್ಗೆ 8:58ರಿಂದ 9:37 ಶುಭ ಮಿಥುನ ಲಗ್ನದಲ್ಲಿ ಆಯ್ತು. ಬಿ ಕೆ ಉಲ್ಲರಯ್ಯನವರ ಅಣ್ಣ ಲೇಟ್ ಕಾಳಪ್ಪ ಶೆಟ್ರ. ನೋಡ ಅಪ್ಪ ಮದುವೆ ಅವತ್ತನೇ ಚಿಕ್ಕ ಹುಡುಗಿನ ಸತ್ತಾಗಿತ್ತಲ್ವ. ಧರ್ಮಪತ್ನಿ ಶ್ರೀಮತಿ ನರಸಮ್ಮರವರ ದ್ವಿತೀಯ ಪುತ್ರ. ನರಸಮ್ಮ ಅಂದ್ರೆ ಅವರು ಅಲ್ಲಿರೋರು ಅಜ್ಜಿ. ಚೀರ ಬಿ ಕೆ ಗಂಭೀರಯ್ಯ ಶೆಟ್ರು. ಅದೇನದು ಚಿರಂಜೀವಿ ರಾಜಶೇಖರ. ಯಾರೋ ಅಕ್ಕ ಕಮೆಂಟ್ ಆಗಿರೋ ನೋಡಿದೆ. ಚಿರಂಜೀವಿ ರಾಜಶೇಖರ ಅಂತೆ. ಪುಟ್ಟಯ್ಯ ಶೆಟ್ಟರ ತಮ್ಮ ಶ್ರೀ ಗಂಭೀರಯ್ಯ ಶೆಟ್ರು. ಗಂಗಯ್ಯ ಶೆಟ್ರು ಯಜಮಾನ್ರು ಇವರು ಎಲ್ಲ. ಗಂಗಯ್ಯ ಶೆಟ್ರು ಶ್ರೀಮತಿ ಹನುಮಕ್ಕರವರ ಜ್ಯೇಷ್ಠ ಪುತ್ರಿ. ಏನ್ರಿ ಹನುಮಕ್ಕರೇ? ಇವರ ವಿವಾಹ ಮಹೋತ್ಸವವನ್ನು ನಾರಸನಗರದಲ್ಲಿರುವ ವಧುವಿನ ಸ್ವಗೃಹದಲ್ಲಿ ನಡೆಯುವಂತೆ ಗುರು ಹಿರಿಯರು ನಿಶ್ಚಯಿಸಿದ್ರಿಂದ ತಾವುಗಳು ಈ ಶುಭ ಮುಹೂರ್ತಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿ ವಧುವರರನ್ನು ಆಶೀರ್ವದಿಸಬೇಕಾಗಿ ಕೋರುವ ತಮ್ಮ ವಿಶ್ವಾಸಿಗಳು ಶ್ರೀಮತಿ ನರಸಮ್ಮ ಮತ್ತು ಮಕ್ಕಳು ಶ್ರೀಮತಿ ಹನುಮಕ್ಕ, ಶ್ರೀ ಗಂಗಯ್ಯ ಶೆಟ್ರು. ಆರತಕ್ಷತೆ ತಾಯಿ 3 ಡೇಟ್ ಅವಲ್ಲೇ ನೋಡಿ. 6ನೇ ತಾರೀಕು ರಿಸೆಪ್ಷನ್, 7ನೇ ತಾರೀಕು ತಾಲಿ ಕಟ್ಟಿದ್ದು. ಆರತಕ್ಷತೆ 8/6/2000. ಯಾರಪ್ಪ ಆರತಕ್ಷತೆ ಅಂದ್ರೆ? ಕರ್ನಾರೆ ಬಾಯ್ಬಿಟ್ಟು ಹಾಕ್ಸಿದ್ರ.
ಯಾಕೋ ಹೂ ಕಣಪ್ಪ. 6 ಲಕ್ಷ ತಲೆ ಕೆಟ್ಟದಲ್ಲವನಪ್ಪ. ಅಲ್ಲ. ಅದು ಇದು ನಮ್ಮೂರ ಒಂದ್ಸರಿ ಫೋಟೋ ಶಾಪ್ ಕಂಡಿದ್ರಾ? ಈಗ ದಾರ ಉಯ್ದು ಬಿಟ್ಟು ಗಂಡಿ ಮನೆಗೆ ಹೋಗ್ಬಿಟ್ಟು ತಿರ್ಗಾ ಕರ್ಕೊಂಬತ್ತಾರಲ್ಲ ಅವಾಗ 6 ಲಕ್ಷತೆ ಮಾಡೋದು. ಗಂಡಿ ಮನೆ ಇದು ವಾಸ್ಕಿ ಹಾಕದ್ನ ವಾಸ್ಕಿ ಹಾಕದ್ 4 ಲಕ್ಷದಿಂದ ಆಗಿದ್ದೀರಾ? ಓಹೋ, ಅದನ್ನು ಮೆನ್ಷನ್ ಮಾಡಿದ್ದೀರಾ. ಇದಕ್ಕೂ ಹಾಕ್ಬೇಕು. ಸಂಜೆ 6:30ಕ್ಕೆ ವರ್ಣ ಸ್ವಗೃಹದಲ್ಲಿ ಬರದಿ ಗ್ರಾಮ ತರಮ್ಮ ಸುಖಾಗಮನ ಬಯಸಿದ್ರು ಬಂಧು ಮಿತ್ರರು. 24 ವರ್ಷದ ಹಳೆ ಇನ್ವಿಟೇಷನ್. ಸೈಕ್ ಬಿಡ್ರಿ, ಸೈಕ್ ಸೈಕ್. ತಾತ ಸತ್ತೈತಲ್ಲ ನೆನ್ಮಂಗಲ್ದು ಅದೆಲ್ಲ ಇದ್ ಮಾಡಿದ್ ಮಾಡ್ತಿರೋದು. ಎಷ್ಟು ರೂಪಾಯಿ ಅಮ್ಮ ಕಾಲದಾಗೆ? ಗೊತ್ತಿಲ್ಲ. ಗೈಸ್ ನೋಡ್ರಿ ಎಷ್ಟು ಡೀಸೆಂಟ್ ಆಗಿ ಹೊಡ್ಸವ್ರೆ ಅಂದ್ರೆ. ಇವತ್ತಿನ ಕಾಲದಾಗ ಏನೇನೋ ಹೊಡ್ಸ್ತೀವಿ ನಾವು, ಏನೋ ಮೆಕ್ಯಾನಿಕ್, ಗಣೇಶ, ಗೌರಿ ಅಂತ ನೋಡ್ರಿ. ಎಷ್ಟು ಇನ್ಫಾರ್ಮೇಶನ್ ಎಷ್ಟು ಇಡ್ಸ್ಬೇಕು ಅಷ್ಟು ಇಡ್ಸ್ ಬಿಸಾಕ್ಬಿಟ್ಟಾರ ನೋಡು. ಸೈಕ ಮಾಡ್ತಿದ್ರಲ್ಲ ಶಬ್ಬಾಷ್ 24 ವರ್ಷದ ಇನ್ವಿಟೇಷನ್ ಹೊಡ್ಸಿದ್ಯಲ್ಲ. ಅಲ್ಲ ಅಪ್ಪಂಗ ಒಪ್ಸಿದ ನಮ್ಗೆ ಗೊತ್ತಾಗಲ್ಲ ಅಂತ 5 ಪೈಸೆ 6 ಪೈಸೆ 5 ಪೈಸೆ 4 ಪೈಸೆ ಕೊಟ್ಟು ಹೊಡ್ಸ್ಕೊಂಡ್ ಬಂದಿದ್ರ. ಎಷ್ಟು ಹೊಡ್ಸಿದ್ರ ಗೊತ್ತಿಲ್ಲ ಕಣಪ್ಪ ನಂಗೆ. ಮಂಗ್ಳಲ್ಲಿ ಹೊಡ್ಸಿದ್ ನಿಮ್ಗೆ ಎಷ್ಟು ಹೊಡ್ಬೇಕಿದೆ? ಏನು ಹೊಡ್ಬೇಕಿಲ್ಲ ಕಣಪ್ಪ. ಒಂದ್ ಜೊತೆ ವಾರೆ ಜಿಮ್ಕೆ ಅಷ್ಟೇ. ಏನು ಮಾಡ್ಸಕ್ಕೂ ಇರ್ಲಿಲ್ಲ ನಮ್ಗೆ. ಮದ್ವೆನೋ ಸುಮಾರಾಗಿ ಮಾಡ್ಕೊಟ್ಟಿದ್ದೋ, ರೋಡಿನ ತಕ ಇದನ್ನ ಹಾಕ್ಸಿದ್ದೋ, ಏನ್ ಹೇಳು, ಸೀರೆ ಸೆಟ್ ಹಾಕ್ಸಿದ್ದೋ. ಆಮೇಲೆ ಅವು ಈಗ ಇದೆಲ್ಲ ಬ್ಯಾಂಕು ಅಲ್ಲಿ ಅದೆಂತದೋ ಹಾಕ್ಸಿದ್ದು. ಅದೆಂತದೋ ಅಂತಾರಲ್ಲಪ್ಪ, ರೇಡಿ ಅಲ್ಲ, ಚೇರು ರೇಡಿಯೋನು ಹಾಕ್ಸಿದ್ದು. ಚೇರು ಮದುವೆ ಗಂಡಿಗೆ ಮದುವೆ ಗಂಡಿಗೆ ಹಾಕೊಡಿ ಕಣಪ್ಪ ಮೆಮೊರಿ. ನಾವೇನು ಕೊಟ್ಟಿಲ್ಲ, ಮಗಳು ಕೊಟ್ಟಿದ್ವಿ. ಮಗಳು ಕೊಟ್ಟಿದ್ಯಾ? ಮಗಳೇ ಚಿಂದನ. ಎಷ್ಟು ಕೆಜಿ ಇದೆಯಮ್ಮ ನೀನು? ಎಷ್ಟು ಕೆಜಿ ಹೇಳಮ್ಮ ನೀನು? ಬಿಡಮ್ಮ 60 ಕೆಜಿ ಚಿನ್ನ ಬಿಡಮ್ಮ ನೀನು. ಬೇಡ ಚಿನ್ನ ನಿಂಗೆ. ಅವಾಗ ಅಷ್ಟ್ ಮಾಡ್ಬೇಕಾದ್ರೆ ನಿಮ್ ತಾತಂಗೆ ಇಷ್ಟುದ್ದ ಬೇರೆ ಆಗಿತ್ತು. ಈ 5 ಜನ ಮಕ್ಕಳು ಉಸ್ಕೊಂಡು ಯಾರು ದಾರಿ ಮಾಡಲ್ವಾ? ಅವಾಗ ಬೇರೆ ಆಗ್ಲಿಲ್ಲ. ಪಾಪ ಮರ ಕೊಯ್ದು ಮರ ಮಾಡಿಲ್ವಾ? ಇವಾಗ ಅದೊಂದ್ ಮದುವೆ ಮಾಡಕ್ಕೆ ಇಷ್ಟುದ್ದ ಬೇದಿ ನಿಮ್ ತಾತಂಗೆ. ಆಮೇಲೆ ತಿರ್ಗಾ ಅವಳದು ರಾಮನಂದ್ರದ್ದು ನಾವ್ ಮಾಡ್ಕೊಂಡ್ರು ಕಣಪ್ಪ. ನಮ್ಮ ಅಪ್ಪಗೆ ಅಷ್ಟಕ್ಕೆಲ್ಲ 4-5 ನೋಡಿದ್ರಲ್ಲ ಮುಂಚೆನೆ. ಏನ ಮದುವೆ ಹೆಣ್ಣ? ನಂಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ಲಪ್ಪ ನನ್ಗೆ ಅವೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮ ದೊಡ್ಡವನ್ ಬಡ್ದುಳಿಗೆ ಬಂದಿಲ್ಲ ನನ್ನ ಮಗಳ ಅಟ್ಟೆ ಇಲ್ಲಿಗೆ ಇರೋ. ಇದು ನಿಮ್ಮ ಮಗಳನ್ನ ಗಂಗಬರಮ್ಮ ಕೊಟ್ಟಿ ತೃಪ್ತಿ ಅಲ್ಲ ನಿಂಗೆ? ಯಾವಾಗ? ಅವಾಗ್ಲ ಇವಾಗ ನೀ ತೃಪ್ತಿ ಅದ? ಹೌದಾ? ಅದೇ ಮನ್ಸ್ಬಿಟ್ಕೊಂಡು ಹೇಳು. ಮನ್ಸು ಪೂರ್ತಿ ನಿಮ್ಮ ಹಳೆ ಊರಮ್ಮನ್ ಸತ್ವಾಗೂ ಮನ್ಸು ಪೂರ್ತಿ ನಂಗೆ ಕಾದಿದೆ. ಹೌದಾ? ತೃಪ್ತಿ ಅದ? ಬೇಜಾರಿಲ್ಲ ಕಣಪ್ಪ. ಏನಕ್ಕೆ ಬೇಜಾರು ಮಾಡ್ಕತಿ? ಈಗ ಇದು ದೂರಾಗ ಮಗಳ ಮದುವೆ ಮಾಡ್ತಾವ್ರೆ, ಬೇಜಾರು ಮಾಡ್ಕೊಂಡ್ರೆ ಆಯ್ತದ? ಅದೇ ಸಂತೋಷ ಪಡ್ತೀವಿ. ಅವತ್ತಿನ ಕಾಲಕ್ಕೆ ಎಂತ ಕೊಟ್ಬಿಡ್ತೀವಿ ಏನಂತ ಭಯ ಇರ್ತದಲ್ಲ ನಿಮಗೆ? ಏನಿಲ್ಲಪ್ಪ. ನಾವು ಅವತ್ತಿಂದ ಬಾಯ್ಬಿಟ್ಟು ಹೇಳಿರ್ಲಿಲ್ಲ. ನನ್ ಗಂಡ ಏನಂತ ಹೇಳಿದ್ರು ಗೊತ್ತು ನಿಮ್ ತಾತ? ನಮ್ಮ ದೊಡ್ಡಳಿ ಅವರು ಮನೆ ಅಳಿಯಲ್ಲ ಮಗ ಅಂತ ಅಂದಿದ್ರು ಅನ್ಕೊಳ್ಳೋರು. ಇಷ್ಟು ಇಕ್ಕಕ್ಕಿ ಏಯ್ ಅವ್ರು ಇಕ್ಕದ್ ಬೇಡ, ಅಷ್ಟ ಪ್ರೀತಿಯಿಂದ ಮಾತಾಡ್ತಾರೋ ಅಂತ ಪ್ರೀತಿನೇ ಕಾಣೋರು ನನ್ ಗಂಡ ಅನ್ನಕ್ ಹೋಗ್ಬಿಡಿ. ಎಲ್ಲರಂಗೆ ಅಲ್ಲೋದು ಇದ್ದಂಗೆ ಮಾತಾಡ್ತಿರ್ಲಿಲ್ಲ ಗೊತ್ತೇನು? ಇನ್ನ ನಾನೇ ಒಂಚೂರು ಬಾಯ್ ಬಡ್ಕಿ. 4 ವರ್ಷ ಇದ್ಬಿಟ್ಟಿದ್ರೆ ಹೆಂಗೋ? ಅಲ್ಲ ನಾನೇ ಒಂಚೂರು ಬಾಯ್ ಬಡ್ಕಿ. ಗಂಡ ಮಾತ್ರ ಒಂದು ನನ್ನ ಎಳಿಯಷ್ಟೋ ನಂಗೆ ಗಂಡು ಹೊಟ್ಟೆ ಅವಾಗ. ಗೊತ್ತೇನು? ಅದನ್ನ ಹೇಳ್ತೀನಿ. ಏನ್ಕೆ ಈ ತರ ಎಲ್ಲ ಹೇಳಿ ಏನ್ ಹೇಳಪ್ಪ? ಬೆಟ್ಟ ಹತ್ತಿಸ್ತಾ ಇದೀನಿ. ಬೆಟ್ಟು ಯಾವತ್ತು ನನ್ನ ಜೀವನದಲ್ಲೇ ಬೆಟ್ಟ ಹತ್ಸಕ್ ಹೋಗಲ್ಲ. ಯಾವತ್ತು ಒಂದೇ ಮಾತು, ಒಂದೇ ದೊಣ್ಣೆ. ಓ ಜಾಸ್ತಿ ಅಯ್ಯೋ ಏನ್ ಮಾತಾಡ್ತೈತಿ ಬಾರವ. ಹೆಂಗೋ ಇವಾಗ ಮಗಳು ಮದುವೆ ಮಾಡ್ತಾವ್ರಲ್ಲ, ಹೆಂಗೋ ಒಂದೊಂದು ಚೂರು ಮಾತಾಡ್ತಾರಲ್ಲ, ಅಷ್ಟೇ ಪ್ರೀತಿ. ಹಂಗಲ್ಲ ಕಣಪ್ಪಲೇ, ಹಂಗಲ್ಲ. ಸದ್ಯ ಇವತ್ನರ್ಗುನು ಮಕ್ಳು ಮದುವೆ ಬಂದ್ರು ನನ್ನ ಎದುರು ಕೂತ್ಕೊಂಡು ಮಾತಾಡ್ದವ್ರಲ್ಲ, ನನ್ನ ಎದುರು ನಿಂತ್ಕೊಂಡವ್ರಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಈಗ ಮಗಳು ಮದುವೆ ಮಾಡ್ತಾವ್ರಲ್ವಾ, ಈಗ ಒಂದೊಂಚೂರು ನಿಮ್ ತಾತನ ಕೈ ಚೆನ್ನಾಗ್ ಮಾತಾಡೋ. ಎದ್ದೆ ಕಳಿಸ್ಬಿಟ್ಟಲ್ಲ ಜಿ. ನಿಮ್ ತಾತನ ಕೈ ಚೆನ್ನಾಗ್ ಮಾತಾಡೋರು, ನನ್ ಕೈಲಿ ಮಾತಾಡಕ್ಕೆ ಇಲ್ಲ. ಬರೋದು ಅವಾಗ ಅವಾಗ. ಈಗ ಒಂದ್ ಚೂರು ಮಗಳ ಮದುವೆ ಸೆಟ್ ಆಯ್ತಲ್ಲ, ಒಂದ್ ಚೂರು ಅದು ಮಾತಾಡೋದು. ಮಾತಾಡಲ್ಲ ಸುಮ್ಮನೆ. ನಾನೇ ಏನಪ್ಪ ಏನಾಯ್ತು
ಯಾವ್ರಿಗೆ ಹೋಗಿದ್ರ ಅಂದ್ರೆ ಅಷ್ಟೇ ಮುಗೀತು. ಇನ್ನೇನಿಲ್ಲ ಪಾಪ ಅಷ್ಟೇ ಮಾತ್ ಬರಲ್ವಲ್ಲ. ಕೇಳು ಬಾಬಾ ಉಲ್ಟಾ ಕಣಮ್ಮ ನಿನ್ನಂತ ಒಬ್ರು ಮಾತೇನಿಲ್ಲಿ ಇದಕ್ಕೆ ಮಾತೇ ನಿಲ್ಲಲ್ಲ, ಅದಕ್ಕೆ ಮಾತೇ ಬರಲ್ಲ. ಇದು ನಿನಗೆ ಮಾತೇ ನಿಲ್ಲ, ನಿನಗೆ ನಿಮ್ಮ ಯಜಮಾನಿಗೆ ಮಾತೇ ಬರಲ್ಲ. ಹೇಳೋದು ನಿಮಗ ನಾನ್ ಬಿಡು, ನಾನ್ ಮಾತ್ ಯಾರಿಗೂ ಬಗ್ಗಲ್ಲ. ಹೌದಾ? ನಾನ್ ತಾಯಿ ಕೇಳ್ಬಿಟ್ರೆ ಮಾತ್ಗೆ ಯಾರಿಗೂ ಸೋಲಲ್ಲ. ಹೌದಾ? ನಾನು ಓದ್ದಲ್ಲೇ ಇರ್ಬೋದು, ನೀನ್ ಮೈಯಾಗಂದ್ರೆ ಶಕ್ತಿ ಇಲ್ಲ ಮಾತೊಂದೇ. ಯಾಕೆ ಶಕ್ತಿ ಇಲ್ಲ? ಬಾಯಿ ಜೋರ್ ಕಣಮ್ಮ ನಿಂದು. ನಾನು ತಲೆಗಳು ಉಳಕ್ಕೆ ಅದಕ್ಕೆ ತಂದ್ರು ಯಾರನ್ನ ಇಲ್ಲ. ಹಂಗಾರೆ ನಮ್ಮ ಅಮ್ಮ ಕುರಿ ಇದ್ದಂಗೆ ಟಗರ ಕುರಿಗಳು ತಲೆ ಕೆಡ್ತು ಅಂದ್ರೆ ಎತ್ತಂದ್ರೆ ಹೊತ್ತು ದಿಕ್ಕೆಟ್ ಕಳ್ಳಿ ಹಂಗೆ ಆಗ್ಲಿ. ಗೈಸ್ ಇನ್ನ ಯಾವತ್ತು ಶಾಸ್ತ್ರ ಅದು ಹಳದಿ ಶಾಸ್ತ್ರ, ಅದಕ್ಕೆಲ್ಲ ಡೆಕೋರೇಷನ್ ಹೇಳ್ಬೇಕಲ್ಲಪ್ಪ. ಇನ್ನ ಏಯ್ ಒಂದೇ ಸರಿ ಮದುವೆ ಮಾಡ್ತಾ ಇರೋದು, ಸಖತ ಮಾಡ್ಕೊಳ್ತೀನಿ ನೋಡು, ಮೆಮರಿ ಆಗಿರ್ಬೇಕು ಅವಳಿಗೆ. ಡೆಕೋರೇಷನ್ ಎಲ್ಲ ಮಾಡಿಸ್ತೀನಿ ಅದಕ್ಕೆ. ಏನು ಬೇಡ ಆಗಲ್ಲ, ನಿಮ್ಮ ಅಪ್ಪ ಮನೆ ನೋಡ್ದಂದ ಅಲ್ಲೋಡು ನಾನ್ ಮಾಡ್ತೀನಿ, ಅಲ್ಲೋಡು ಏನು ಬೇಡ ಅನ್ನೋದ. ನಮ್ಮ ಅಪ್ಪನ ಮನೆ ಸುದ್ದಿ ತಕ್ಕ ಎತ್ಕೊಳ, ನಿಮ್ಮ ಅಪ್ಪನ ಮನೆ ಸುದ್ದಿ ಎತ್ಕೋ. ಯಾವತ್ತು ನಮ್ಮ ಅಪ್ಪನ ಮನೆ ಏನೇ ಮಾಡ್ಲಿ ಏಯ್ ಇದಕ್ಕೊಂದು ಫಸ್ಟ್ ಇದು ಮಾಡ್ಸ್ಕೊಂತೀನಿ. ಇಲ್ಲ ಈ ಕಳ್ದು ನಿನ್ ಕಳ್ದು ಎರಡು ಫ್ರೈ ಮಾಡ್ತೀನಿ ಇರು. ಒಳ್ಳೆ ಕತೆ ಗಾಯ್ಸ್ ನಮ್ಮ ಮನೆಯವ್ರದು. ಅಷ್ಟೇ ಇವತ್ತಿನ ಕತೆ ಇನ್ವಿಟೇಷನ್ ಕಾರ್ಡು, ನಮ್ಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಕತೆ ಮುಗಿದಾ, ನಮ್ಮ ಮನ್ಮಂಜಿ ಕತೆ ಎಂಟರ್ಟೈನ್ಮೆಂಟ್. ಟೈಮ್ ಇವತ್ತು 9 ಗಂಟೆ ಮನೆ ಮಾಡ್ತೀನಿ, 9:30ಗೆ ಆಗ್ತಾ ಕಾರ್ ಓಡಿಸಿ ಕೂತ್ಕೊಂಡು ಹಿಂಗೆ ಪೊಸಿಷನ್ ಅಂದ್ರೆ ಪೊಸಿಷನ್ ಎಲ್ಲ ಚೇಂಜ್ ಮಾಡ್ಕೊಂತ ಇದೆ ಅವಾಗ. ಆದ್ರೂ ನೆನ್ನೆ ದಿವಸಕ್ಕೆ 400 ಕಿಲೋಮೀಟರ್ ಮ್ಯಾಚ್ ಸುತ್ತಾಡಿದ್ವಾ. ಒಂದು ಫುಲ್ ಟೈಮ್ ಪೆಟ್ರೋಲ್ ಖಾಲಿ, ಇವತ್ತಿಲ್ಲ ಫುಲ್ ಟೈಮ್ ಮಾಡಿಸ್ದೆ. ನಮ್ಮೂರಿಗೆ 500 ಮೇಲೆ ಹೋಗ್ತವೆ, ನಾನು ಕಾಲೇಜ್ ಹುಡುಗರು ಒಂದು 50 ಹೋಗ್ತವೆ. ಇನ್ನು ಎಷ್ಟವೆ ಕೊಡಂತವ. ಇನ್ನು ಜನ ಬೇಜಾನ ಅವ್ರು, ನಮ್ಗೇನ್ ಜನ ಇಲ್ವಾ? ನಮ್ ಜನ ಮಾತಾಡ್ತಾರಲ್ಲ ಸಿಕ್ಕಿ ಬರೋ ವಿಡಿಯೋ ಮಾಡ್ತಿರಲ್ವ ಅಂದ್ರೆ ಬರೋ ಬನ್ನಿ ವಿಡಿಯೋ ಒಂದು ಕಾರ್ಡ್ ಕೊಡ್ತೀನಿ ಅವಾಗ, ಬನ್ನಿ ಮದುವೆ ಬರ್ರಿ ಅಂತ. ಗೈಸ್ ಆಮೇಲೆ ಮದುವೆ ಕರ್ದಿಲ್ಲ ಅಂತ ಕಮೆಂಟ್ ಮಾಡ್ಬೇಡ್ರಿ. ಮದುವೆ ಒಂದು ವಿಡಿಯೋದಲ್ಲಿ ಹೇಳಿದೀನಿ, ಯಾರು ಬರ್ತೀರಾ ಕಮೆಂಟ್ ಮಾಡ್ಬಿಟ್ಟು ಲೈಕ್ ಮಾಡ್ರಿ ಅಂತ. ಅದು ಯಾವಾಗ ಮಾಡ್ತೀನಿ ಗೊತ್ತಾ, ಹತ್ರ ಇದ್ದ ಮಾಡ್ತೀನಿ ರೀ ಕಮೆಂಟ್ ತನಕ್ಕೆ. ನಿಮ್ಮನ್ನು ಕರ್ತೀನಿ, ಮಿಸ್ ಮಾಡೋದಿಲ್ಲ. ನೆನ್ನೆ ಇನ್ವಿಟೇಷನ್ ಕಾರ್ಡ್ ಫಸ್ಟ್ ಇನ್ವಿಟೇಷನ್ ನಿಮಗೆ ಕೊಟ್ಟಿದ್ದೀನಿ. ದಯವಿಟ್ಟು ಯಾರು ತಪ್ಪು ಕಾಣಕೋಬೇಡ್ರಿ, ಬಂದ್ರಿ.